ಪಂಜಾಬ್ ವಿರುದ್ಧ ಪಂದ್ಯಕ್ಕಾಗಿ RCB 3 ದೊಡ್ಡ ಬದಲಾವಣೆ. ಹೇಗಿರಲಿದೆ RCB ತಂಡದ ಪ್ಲೇಯಿಂಗ್ 11? ಮಧ್ಯಾಹ್ನ ಮ್ಯಾಚು RCB ತಂಡ ಗೆಲ್ಲಲೇಬೇಕಾದರೆ ಪ್ಲೇಯಿಂಗ್ 11ನ ಚೇಂಜ್ ಮಾಡಲೇಬೇಕು. ಮೇ 17ನೇ ತಾರೀಕು RCB ವರ್ಸಸ್ PBKS ಮ್ಯಾಚ್ ಇದೆ. ಹೆಡ್ ಟು ಹೆಡ್ ನೋಡೋದಾದರೆ ಲಾಸ್ಟ್ 5 ಮ್ಯಾಚಸಲ್ಲಿ 4 ಮ್ಯಾಚ್ RCB ಗೆದ್ದಿದ್ದಾರೆ, 1 ಮ್ಯಾಚ್ ಪಂಜಾಬ್ ಗೆದ್ದಿದ್ದಾರೆ. ಈ ಮ್ಯಾಚ್ ನಡೆಯೋದು ಪಂಜಾಬ್ ಸ್ಟೇಡಿಯಮಲ್ಲಿ. ಪಿಚ್ ರಿಪೋರ್ಟ್ ನೋಡೋಣ ಬನ್ನಿ. ಟಾಸ್ ಹಿಸ್ಟ್ರಿ ಕಡೆಗೆ ನೋಡೋದಾದರೆ ಅದು ಕೂಡ ಚೆನ್ನಾಗಿದೆ. ಫಸ್ಟ್ ಬ್ಯಾಟಿಂಗು 44% ಗೆದ್ದಿದ್ದಾರೆ. RCB ತಂಡದ ಪ್ಲೇಯಿಂಗ್ 11ನಲ್ಲಿ ದೊಡ್ಡ ಬದಲಾವಣೆ ಆಗೋದಂತೂ ಗ್ಯಾರಂಟಿ. ಈ 3 ಬದಲಾವಣೆ ಮಾಡಲೇಬೇಕು. ಫಸ್ಟ್ ಬದಲಾವಣೆ, ಬೆಥಲ್ ಜಾಗದಲ್ಲಿ ಫಿಲಿಪ್ ಸಾಲ್ಟ್ ಫಿಟ್ ಆಗಿರೋ ಸಾಲ್ಟ್ನ ಆಡಿಸಿ, ಇಲ್ಲಾಂದರೆ ಜಾರ್ಡನ್ ಕಾಕ್ಸ್ಗೆ ಚಾನ್ಸ್ ಕೊಡಿಸಿ. ನೆಕ್ಸ್ಟು ಜೇಕಬ್ ಡಫಿ ಜಾಗದಲ್ಲಿ ರೊಮಾರಿಯೋ ಶೆಪರ್ಡ್ ಎಂಟ್ರಿ ಕೊಡಲೇಬೇಕು. ಆಗ RCB ತಂಡ ಬಲಿಷ್ಠವಾಗಿರುತ್ತೆ. ಸೆಕೆಂಡು, ವೆಂಕಟೇಶ್ ಅಯ್ಯರ್ ಜಾಗದಲ್ಲಿ ಯಾರು ಬರಬೇಕು ಹೇಳಿ? ರಸಿಕ್ ಸಲಾಮ್ದಾರ್ ಹೆಂಗಿದ್ರು ಪ್ಲೇಯಿಂಗ್ 11ನಲ್ಲಿದ್ದಾರೆ. ಸುಯೇಶ್ ಶರ್ಮಾ ಇದ್ದಾರೆ, ಸೂಪರ್ ಆದಂಥ ಆಟಗಾರರು ಎಲ್ಲರೂ ಕೂಡ ಇದ್ದಾರೆ. ದೇವದತ್ ಪಡಿಕ್ಕಲ್ ಬರಬೇಕಾಗುತ್ತೆ ವೆಂಕಟೇಶ್ ಅಯ್ಯರ್ ಜಾಗದಲ್ಲಿ. ಇದು RCB ತಂಡದ ಪ್ಲೇಯಿಂಗ್ 11ನಲ್ಲಿ ಆಗಬೇಕಾದಂಥ ಬದಲಾವಣೆ. ಈ ಮ್ಯಾಚು ಪಂಜಾಬ್ಗೆ ತುಂಬ ಇಂಪಾರ್ಟೆಂಟು, RCBಗೂ ಕೂಡ ಇಂಪಾರ್ಟೆಂಟು. ಪಂಜಾಬ್ಗೆ ಮಾಡು ಇಲ್ಲವೇ ಮಡಿ ಪಂದ್ಯ. RCB ತಂಡಕ್ಕೆ ಈ ಒಂದು ಮ್ಯಾಚು ಕೂಡ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಪ್ಲೇ ಆಫಲ್ಲಿ ಫಸ್ಟ್ ಸೆಕೆಂಡ್ ಫಿನಿಷ್ ಮಾಡಬೇಕಾದ್ರೆ. ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ. ಮೇ 17ನೇ ತಾರೀಕು ನಡೆಯುವ ಮ್ಯಾಚ್ಗೆ RCB ತಂಡದ ಪ್ಲೇಯಿಂಗ್ 11 ಹೇಗಿರಬೇಕು ಅಂತ. ನನ್ನ ಪ್ರಕಾರ ಈ 3 ಬದಲಾವಣೆ ಆಗಲೇಬೇಕು. ಆವಾಗ RCB ತಂಡ ಮತ್ತಷ್ಟು ಬಲಿಷ್ಠವಾಗಿರುತ್ತೆ, ಮ್ಯಾಚ್ನ ಗೆಲ್ಲುತ್ತೆ.